ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಅಂದರೆ ಮಂಡೇ ಎಪಿಸೋಡ್ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಮಂಡೇ ಅಂದ ತಕ್ಷಣ ಸೊ ಫಸ್ಟ್ ಪ್ರೊಮೋನೇ ಸ್ವಲ್ಪ ಕಿತ್ತಾಟದ ಬಗ್ಗೆನೇ ಇರಲೇಬೇಕು. ಸೊ ಅದು ಸೀಸನ್ 10ರಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಸೊ ಸಂಡೇವರೆಗೂ ಕೂಡ ಸ್ವಲ್ಪ ಏನೋ ಸಂಡೇ ದಿನ ಆ್ಯಂಡ್ ಮೀನ್ಸ್ ಸ್ಯಾಟರ್ಡೇ ದಿನ ಸ್ವಲ್ಪ ಫನ್ ಆಗಿರೋದಿರುತ್ತೆ. ಸಂಡೇ ಖಂಡಿತವಾಗ್ಲೂ ಫನ್ ಆಗಿರುತ್ತೆ. ಬಟ್ ಸ್ಯಾಟರ್ಡೆ ಸ್ವಲ್ಪ ಪಂಚಾಯತಿ ಕ್ಲಾಸು ಗೀಸು ಅಂತೆಲ್ಲ ಇರುತ್ತೆ. ಬಟ್ ಒಂದೆರಡು ಸ್ಯಾಟರ್ಡೆ ತೊಗೊತಾ ಇದ್ದಾರೆ ಅಂತ ಒಂದು ಕ್ಲಾಸ್ ಏನು ಆಗ್ತಾ ಇಲ್ಲ. ಬಿಕಾಸ್ ಓನ್ಲಿ ಮೋಟಿವೇಶನಲ್ ಸ್ಪೀಚ್ ನಡೀತಾ ಇದೆ ಸುದೀಪ್ ಸರ್ ಕಡೆಯಿಂದ. ಆ್ಯಂಡ್ ನಿನ್ನೆ ಸಂಡೇ ಒಂದು ಸ್ವಲ್ಪ ಏನೋ ಫನ್ ಮಾಡಿದ್ರು. ಆ್ಯಂಡ್ ಕೆಲವೊಂದು ಸೀರಿಯಸ್ ಆಗಿರುವಂಥ ವಿಷಯಗಳ ಬಗ್ಗೆ ಮಾತಾಡೋದು. SR ರೌಂಡ್ ಆ್ಯಂಡ್ ಆ ಒಂದು ಕಿರೀಟ ಕೊಡುವಂಥ ಇದರಲ್ಲಿ ನೋಡ್ತಾ ಇದ್ದಾರೆ. ಸ್ವಲ್ಪ ಇವಾಗ ಬಿಗ್ ಬಾಸ್ ಸೀಸನ್ 12 ಸ್ವಲ್ಪ ಎಲ್ಲೋ ಇವಾಗ ಸ್ವಲ್ಪ ಕಾವು ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಬಟ್ ಇವತ್ತಿನ ಒಂದು ಎಪಿಸೋಡ್ ನೋಡ್ತಾ ಇದ್ರೆ, ಇವತ್ತಿನ ಒಂದು ಎಪಿಸೋಡ್ನ ಪ್ರೋಮೋ ನೋಡ್ತಾ ಇದ್ರೆ ಅಗೇನ್ ಮತ್ತೆ ತಿರ್ಗಿ ಅದೇ ಪ್ಯಾಟರ್ನ್ ಫಾಲೋ ಮಾಡ್ತಿದ್ದಾರೆ. ಹಚ್ಚೋದು ಕಿರ್ಚೋದು ಅದನ್ನೇ ಒಂದು ಪ್ರೋಮೋ ಮಾಡ್ಕೊಂಡು ಬರ್ತಿದ್ದಾರೆ. ಅಗೇನ್ ಇಲ್ಲಿ ಧ್ರುವ್ ಆ್ಯಂಡ್ ಸ್ಪಂದನ ಒಂದು ಕಿತ್ತಾಟ ನಡೀತಾ ಇದೆ. ಅಗೇನ್ ಧ್ರುವ್ ಅವರ ಒಂದು ನನ್ನ ಪ್ರಕಾರ ಅಸಲಿ ರೂಪ ಇವಾಗ ಸ್ವಲ್ಪ ಹೊರಗಡೆ ಬರ್ತಾ ಇದೆ. ಆ್ಯಂಡ್ ಬಿಗ್ ಬಾಸ್ ಈ ಮನೆ ಇದೆಯಲ್ಲ, ಸೊ ಮನೆ ಎಲ್ಲರದು ಅಸಲಿ ರೂಪ ಒಂದಲ್ಲ ಒಂದು ಟೈಮಲ್ಲಿ ಹೊರಗೆ ತೆಗೆಯುತ್ತೆ. ಓಕೆ, ಸೊ ಅದನ್ನು ಯಾರು ಅಬ್ಸರ್ವ್ ಮಾಡ್ತಾ ಅವ್ರಿಗೆ ಗೊತ್ತಾಗುತ್ತೆ ನಿಜವಾದ ಅಸಲಿ ರೂಪ ಯಾವುದು ಕಂಟೆಸ್ಟೆಂಟ್ಗಳದು ಅಂತ. ನಾ ಅವಾಗಿಂದ ನೋಡ್ತಾ ಇದ್ದೆ. ಸೊ ಧ್ರುವ್ ಖಂಡಿತವಾಗ್ಲೂ ಸ್ಟಾರ್ಟಿಂಗಿಂದ ಸ್ವಲ್ಪ ಕಾಮ್ ಆ್ಯಂಡ್ ಕಂಪೋಸ್ ಆಗೇ ಸ್ಟಾರ್ಟ್ ಮಾಡಿದ್ದು. ಅದು ಮಲ್ಲಮ್ಮ ಅವ್ರಿಗೆ ಸ್ಟಾರ್ಟಿಂಗಲ್ಲೇ ಒಂದು ಅವ್ರ ಹತ್ರನೇ ಹೋಗಿ ಅವ್ರ ಜೊತೆನೇ ಕಾನ್ವರ್ಸೇಷನ್ ಜಾಸ್ತಿ ಮಾಡ್ತಾ ಇದ್ದಂಥದ್ದು ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು. ಸೊ ಇಲ್ಲಿ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಸಿಂಪತಿ ಅನ್ನುವಂಥದ್ದು ಅಂತ. ಆ್ಯಂಡ್ 2 ವಾರದಲ್ಲೂ ಕೂಡ ಸೊ ಅವರೇ ಗೆಲ್ಲಿ ಹೀಗೆ ಗೆಲ್ಲಿ ಅಂತ ಮಾತುಗಳೇ ಕೇಳಿ ಬರ್ತಾ ಇತ್ತೆ ಹೊರತು ಸೊ ಇಲ್ಲಿ ನಾನು ಗೆಲ್ಲಬೇಕು ಅನ್ನೋಂಥದ್ದು ಎಲ್ಲಿಗೂ ಬಂದಿಲ್ಲ. ಅವ್ರಿಗೆ ಬಂದಿಲ್ಲ ಮೀನ್ಸ್ ಆ ಹಠ ಕಾಣಿಸ್ತಾ ಇಲ್ಲ ನಾನು ಗೆಲ್ಲಬೇಕು ಅನ್ನೋಂಥದ್ದು. ಬಟ್ ಖಂಡಿತವಾಗ್ಲೂ ಒಳಗಡೆ ಇದ್ದೇ ಇದೆ. ಸುಮ್ಮನೆ ಯಾರೂ ಬಂದು ಬಿಡಲ್ಲ ಬಿಗ್ ಬಾಸ್ಗೆ. ಬಿಕಾಸ್ ಆ ಟ್ರೋಫೀಸ್ ಬೇಕು ಅಂತಂದರೆ ಅದಕ್ಕೆ ಏನೇನು ಪ್ಲ್ಯಾನ್ಗಳು ಬೇಕು, ಏನೇನು ಸ್ಟ್ರಾಟಜಿಗಳು ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರೋವಂಥದ್ದು. ಸ್ವಲ್ಪ ಗೊತ್ತಿದೆ. ಬಟ್ ಅಲ್ಲಿ ಒಳಗಡೆ ಹೋದ್ಮೇಲೆ ಫೇಲ್ ಆಗಿರ್ಬೋದು ಮಾಡಲಿಕ್ಕೆ. ಬಟ್ ಅಲ್ಲಿರೋವಂಥ 80% ಜನರಿಗೆ ಬಿಗ್ ಬಾಸ್ ಹೆಂಗೆ ನಡೆಯುತ್ತೆ ಏನೇನು ಅಂತ ಖಂಡಿತವಾಗ್ಲೂ ಗೊತ್ತಿದೆ. ಅಗೇನ್ ಧ್ರುವ್ ಬಗ್ಗೆ ಮಾತಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಪೊಟೆನ್ಷಿಯಲ್ ಇದೆ. ಕೂಗಾಡ್ತಾರೆ, ಕಿತ್ತಾಟ ಎಲ್ಲದಕ್ಕೂ ರೆಡಿ ಇದ್ದಾರೆ. ನಾನು ಅವತ್ತು ಸ್ಟೇಜ್ ಮೇಲೆ ಹೇಳಿದ್ದೆ, ಸೊ ಈ ಮನುಷ್ಯ ಎಲ್ಲದಕ್ಕೂ ರೆಡಿ ಅನ್ನೋ ಕ್ಯಾರೆಕ್ಟರ್ ಅಂತ. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ನನ್ನ ಪ್ರಕಾರ 2 ವಾರದಲ್ಲಿ ಅವರ ಒಂದು ಆಟ ಇದೆಯಲ್ಲ, ಸೊ ಅವರು ಒಂದು ರೀತಿಯಲ್ಲಿ ಸಾಫ್ಟಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲೂ ಹಾರ್ಷಾಗಿ ಆಡೋವಂಥದ್ದು ಮಾಡಿದ್ದಾರೆ. ಬಟ್ ಈ ಪ್ರೋಮೋ ನೋಡ್ತಾ ಇದ್ದರೆ ಸೊ 2 ವಾರದಲ್ಲಿ ಅವ್ರಿಗೆ ಏನೇನು ಇವಾಗ ರಿಪ್ಲೇಗಳು ಅಥವಾ ಒಂದು ರೀಸನ್ಗಳು ಬಂದಿದ್ದಾವೆ, ಸೊ ಅದನ್ನೆಲ್ಲ ಇಟ್ಕೊಂಡು ಸೊ ಇವಾಗ ಮೇ ಬಿ ಅವರ ಒಂದು ಇನ್ನೊಂದು ಮುಖ ಇದೆಯಲ್ಲ, ಸೊ ಅದನ್ನು ತೋರಿಸ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಇನ್ನು ಈ ಪ್ರೋಮೋದಲ್ಲಿ ಅವರ ಒಂದು ಇದನ್ನು ಮಾತಾಡೋದಾದರೆ ಸೊ ಅಲ್ಲಿ ಒಂದು ಚೇರ್ನ ತೊಗೊಂಡೋಗಿ ಅಲ್ಲಿದೆ, ಸೊ ಅಲ್ಲಿಂದ ತೊಗೊಂಡೋಗಿ ಇನ್ನೊಂದು ಕಡೆಗೆ ಇಡಿ ಅನ್ನೋ ರೀತಿಯಲ್ಲಿ ಅಲ್ಲಿ ಮಾಳು ಹೇಳ್ತಿದ್ದಾರೆ. ಬಟ್ ಮಾಳು ಹೇಳಿದ್ದಾದಮೇಲೆ ಅಲ್ಲಿ ಸ್ಪಂದನ ಕೇಳ್ತಾರೆ. ಬಿಕಾಸ್ ಅವರಿಬ್ಬರು ಜೋಡಿ ಅಂತ ಅಂದಮೇಲೆ ಸೊ ಅಲ್ಲಿ ಸ್ಪಂದನ ಕೂಡ ಅರ್ಥ ಆಗಬೇಕಾಗುತ್ತೆ. ಸ್ಪಂದನ ಕೇಳ್ತಾರೆ ಯಾವ ಚೇರು ಅಂತ. ಸೊ ಅಲ್ಲಿ ಆಲ್ರೆಡಿ ಅವ್ರಿಗೆ ಹೇಳಿದ್ದೀನಿ, ಅವ್ರ ಹತ್ರ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಗೊತ್ತಾಗಿಲ್ಲ ಇನ್ನೊಂದ್ಸರಿ ಹೇಳಲಿಕ್ಕೆ ಏನು ಪ್ರಾಬ್ಲಮ್ ನಿಮಗೆ ಹೇಳಿ ಅಂತ ಅಲ್ಲಿ ಸ್ಪಂದನ ಕೇಳ್ತಾರೆ. ಅವ್ರ ಹತ್ರ ಕೇಳ್ಕೊಳ್ಳಿ, ನಾನು ಇನ್ನೊಂದ್ಸರಿ ಎಲ್ಲ ಹೇಳೋ ನೀವಿಬ್ಬರು ಒಂದೇ, ಸೊ ಅದಕ್ಕೋಸ್ಕರ ಪದೇ ಹೇಳಲಿಕ್ಕಾಗಲ್ಲ ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ಬರುತ್ತೆ. ಅದಾದಮೇಲೆ ಸ್ಪಂದನ ಸ್ವಲ್ಪ ಕರೆಕ್ಟಾಗಿ ಮಾತಾಡಿ ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ಬಂದಾಗ ಅಗೇನ್ ಅಲ್ಲಿ ಧ್ರುವ್ ಒಂದೇ ಸಾರಿ ಫುಲ್ ಎದ್ಬಿಡ್ತಾರೆ. ನಾನು ಹೇಳೋಕ್ಕಾಗಲ್ಲ ಹಾಗೆ ಹಿಂಗೆ ಅಂತೆಲ್ಲ ಮಾತುಗಳೆಲ್ಲ ಬಂದುಬಿಡುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಕಾನ್ವರ್ಸೇಷನ್ ಇದೆಯಲ್ಲ ಸ್ವಲ್ಪ ಹೀಟಪ್ ಆಗುತ್ತೆ. ಸೊ ಅದಾದಮೇಲೆ ಇಬ್ರಿಗೂ ಹೇಳೋಕ್ಕಾಗಲ್ಲ, ಇಬ್ಬರು ಒಂದೇ ನನಗೆ ಹಾಗೆ ಹೀಗೆ ಹತ್ಕೊಂಡು ಬಂದ್ಬಿಡುತ್ತೆ. ಆಮೇಲೆ ಮೇಕಪ್ ಮಾಡಿಕೊಂಡು ಸುಮ್ಮನೆ ತಿರುಗಾಡೋದಲ್ಲ ಓಡಾಡೋದಲ್ಲ ಒಳ್ಳೆ ಒಂಥರ ಅಂತ ನಾಟಕ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ರಲ್ವ, ಇವಾಗ ತೋರಿಸ್ತೀನಿ ಯಾವನು ಒಳ್ಳೆತನ ಏನು ಅನ್ನೋದನ್ನು ಇವಾಗ ತೋರಿಸ್ತೀನಿ ಹಾಗೆ ಹೀಗೆ ಅಂತೆಲ್ಲ ಮಾತುಗಳು ಬರುತ್ತೆ. ಆ್ಯಂಡ್ ಈ ಕೆಲವು ಮಾತುಗಳಿದೆಯಲ್ಲ, ಸೊ ಇವು ಅನವಶ್ಯಕವಾಗಿ ಅಲ್ಲಿ ಬಂದಂಥದ್ದು. ಆ ಚೇರ್ನ ತೊಗೊಂಡೋಗಿ ಅಲ್ಲಿಡು ಅನ್ನೋದ್ರಲ್ಲೇ ಮುಗ್ದು ಹೋಗಬೇಕಾಗಿತ್ತು. ಬಟ್ ಮೇಕಪ್ ಅನ್ನುವಂಥದ್ದಾಗಿರ್ಬೋದು, ಒಳ್ಳೆ ಒಂಥರ ನಾಟಕ ಆಡ್ತಿದ್ದಾನೆ ಅಂತ ಹೇಳಿದ್ರಲ್ಲ, ಸೊ ಇವಾಗ ತೋರಿಸ್ತೀನಿ ಏನು ಒಳ್ಳೆತನ ಅನ್ನುವಂಥದ್ದನ್ನು ಅಂತ ಕೆಲವೊಂದು ಮಾತುಗಳು ಬಂತು ಅಂತಂದರೆ ಅದು ಸೂಪರ್ ಸಂಡೇ ಸುದೀಪ ಎಪಿಸೋಡಲ್ಲಿ ಏನು ಬಂದಿರುತ್ತೆ ಮಾತು ಕನ್ವರ್ಸೇಷನಲ್ಲಿ ಸ್ಟೇಟ್ಮೆಂಟ್ ಸುದೀಪ್ ಸರ್ ಕಡೆಯಿಂದ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಸೊ ಈ ಒಂದು ಕಿತ್ತಾಟ ಶುರುವಾಗಿದೆ ಅಂತ ಹೇಳ್ಬೋದು ಧ್ರುವ್ ಕಡೆಯಿಂದ. ಓಕೆ, ಇಲ್ಲ ಅಂತಂದರೆ ಆ ಮಾತುಗಳು ಬರ್ತಿರ್ಲಿಲ್ಲ. ಸೊ ಮೇಕಪ್ ಮಾಡ್ಕೊಂಡು ತಿರುಗಾಡೋದಲ್ಲ, ಓಕೆ, ಜೊತೆಗೆ ಒಳ್ಳೆ ಒಂಥರ ನಾಟಕ ಆಡ್ತಿದ್ದಾನೆ ಅಂತ ಏನು ಮನೆಯವರೆಲ್ಲ ಕೆಲವರು ಹೇಳಿದ್ದಾರೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಇಲ್ಲಿ ಸ್ಪಂದನಾಗೆ ಸೊ ಆ ಒಂದು ಮಾತುಗಳು ಹೀಟ್ ಆಫ್ ದಿ ಮೂಮೆಂಟಲ್ಲಿ ಹೇಳಿದ್ರು ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಅದಕ್ಕೆ ಹೇಳೋದು ಒಂದಲ್ಲ ಒಂದು ಟೈಮಲ್ಲಿ ಸೊ ನಿಜ ರೂಪ ಅನ್ನೋಂಥದ್ದು ಇದೆಯಲ್ಲ ಅದು ಹೊರಗಡೆ ಬಂದೇ ಬರುತ್ತೆ ಅಂತ. ಆಲ್ರೆಡಿ ನೋಡಿದ್ರೆ ಇನ್ನೇ ಒಂದು ಎಪಿಸೋಡಲ್ಲಿ ಸ್ಟೇಟ್ಮೆಂಟ್ ಬರುತ್ತೆ. ಸೊ ಇಲ್ಲಿ ತುಂಬ ಒಳ್ಳೆಯವರು ಬಿಗ್ ಬಾಸ್ ಮನೆ ಒಳಗಡೆ ಅಂತಂದರೆ ಅಲ್ಲಿ ಆಲ್ಮೋಸ್ಟ್ ಧ್ರುವ್ಗೆ ಹೇಳ್ತಾರೆ. ಬಿಕಾಸ್ ಅಲ್ಲಿ ಸ್ಪಂದನ ಕೂಡ ಒಂದು ಮಾತು ಹೇಳ್ತಾರೆ ಅಂತಂದರೆ ತುಂಬ ಒಳ್ಳೆಯವರು ಆಗ್ತಿದ್ದಾರೆ ಅವರು. ಸೊ ಅಂದರೆ ರೇಸ್ಗೆ ಬರ್ತಾ ಇಲ್ಲ ಅನ್ನೋ ರೀತಿಯನ್ನು ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಮೇ ಬಿ ಇವತ್ತು ರೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಯಾರು ನಮ್ಮ ಧ್ರುವ್ ಅವರು. ಸೊ ಬೇರೆಯವ್ರಿಗೆ ಪುಷ್ ಮಾಡ್ತಾ ಇರ್ತಾರೆ ಅನ್ನೋವಂಥದ್ದು ಕೂಡ ಬಂತು. ಅಲ್ಲಿ ಸುದೀಪ್ ಸರ್ ಒಂದು ರೀಸನ್ ಅಂದರೆ ರಿಪ್ಲೈ ಚೆನ್ನಾಗಿ ಕೊಟ್ಟರು. ಪುಷ್ ಅಂದರೆ ಏನು, ಹಿಂಗೆ ತಳ್ಳೋದ ಹೊರಗಡೆಗೆ ಗೇಟಿಂದ ಆಚೆಗೆ ಕಂಟೆಸ್ಟೆಂಟ್ಗಳನ್ನ ಅಥವಾ ಮೇಲೆ ತಳ್ಳೋದ ಅಂತ. ಸೊ ಅವಾಗ ಸ್ಪಂದನ ಹೇಳುವಂಥದ್ದು ಇದ್ರ ಬಗ್ಗೆ ನಾನು ಯೋಚನೆ ಮಾಡಿರಲ್ಲ, ಮೇ ಬಿ ನೆಕ್ಸ್ಟ್ ವೀಕ್ ಅಬ್ಸರ್ವ್ ಮಾಡ್ತೀನಿ ಯಾವ ಒಂದು ಪುಷ್ ಅನ್ನೋ ರೀತಿಯಲ್ಲಿ ಅಂತ. ಅಗೇನ್ ಖಂಡಿತವಾಗ್ಲೂ ಆಟ ಆಡೋಕ್ಕೆ ಬಂದಿದ್ದಾರೆ, ಎಲ್ಲರೂ ಕೂಡ ಆಟ ಆಡ್ತಿದ್ದಾರೆ. ಬಟ್ ಆಟ ಆಡೋದು ಆಡದೇ ಇರೋದು ಸೊ ಯಾವ ರೀತಿ ಆಟ, ಸಿಂಪತಿ ಆಟನ ಯಾವ ಕಾರ್ಡು ಅಂತೆಲ್ಲ ಗೊತ್ತಾಗುತ್ತೆ ಜನಗಳಿಗೆ. ಹಾಗೆ ನಾನು ಹೇಳುವಂಥದ್ದು ಖಂಡಿತವಾಗ್ಲೂ ಧ್ರುವ್ ಸೇಫ್ ಗೇಮ್ ಆಡ್ತಾ ಇದ್ದಾರೆ. ಬಟ್ ಅವರು ಖಂಡಿತವಾಗ್ಲೂ ಇವಾಗಂತೂ ಓಪನ್ ಅಪ್ ಆಗಿದ್ದಾರೆ. ಗೊತ್ತಿಲ್ಲ ಇದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರಾ
ಸೊ ಅಗೇನ್ ಮತ್ತೆ ತಿರ್ಗಾ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಸೇಫ್ ಗೇಮೇ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ನೋಡಬೇಕು. ಅಂದರೆ ಅವರು ಕೂಡ ಗೆಲ್ಲಕ್ಕೆ ಬಂದಿರೋದಿಲ್ಲ, ಯಾರಿಗೂ ಕೂಡ ಗೆಲ್ಸಕ್ಕಂತೂ ಬಂದಿಲ್ಲ. ಓಕೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಎಲ್ಲರೂ ಅರ್ಥ ಮಾಡಿಕೊಂಡು ಸೊ ಸ್ಟಾರ್ಟ್ ಮಾಡೋ ಅನ್ನೋ ರೀತಿಯಲ್ಲಿ ಇರುತ್ತೆ. ಬಟ್ ಖಂಡಿತವಾಗ್ಲು ಕ್ಲೇವರ್ ಆಗಿದ್ದಾರೆ ಧ್ರುವ್. ಸೊ ಓಕೆ, ಸೊ ಅದಕ್ಕೋಸ್ಕರನೇ ಇಲ್ಲಿ ಇವಾಗ ಅವ್ರನ್ನ ಸ್ಪಂದನನ ಟಾರ್ಗೆಟ್ ಮಾಡಿರೋವಂಥದ್ದು. ಆ್ಯಂಡ್ ಸ್ಪಂದನಗೆ ಟಾರ್ಗೆಟ್ ಮಾಡಿ ಇಡೀ ಮನೆಗೆ ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ ಧ್ರುವ್ ಏನು ಅನ್ನೋವಂಥದ್ದನ್ನು. ಓಕೆ, ಸೊ ಇಷ್ಟಿತ್ತು ಸೊ ಈ ಒಂದು ಪ್ರೋಮೋದ ಒಂದು ಸಾರಾಂಶ ಅಂತ ಹೇಳ್ತಾ, ಸೊ ನಿಮಗೇನು ಅನಿಸುತ್ತೆ ಈ ಒಂದು ಪ್ರೋಮೋ ನೋಡಿದಾದ್ಮೇಲೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಧ್ರುವ್ ಆ್ಯಂಡ್ ಸ್ಪಂದನ ಈ ಒಂದು ಕಿತ್ತಾಟದ ಬಗ್ಗೆ ಏನು ಅನಿಸುತ್ತೆ. ಆ್ಯಂಡ್ ಸ್ಪಂದನ ಆ್ಯಂಡ್ ಮಾಳು ಇಬ್ಬರು ಕೂಡ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿದ್ದಾರೆ. ಸೊ ಇದು ಒಂದು ರೀತಿಯಲ್ಲಿ ಅನ್ಫೇರ್ ಅಂತ ಅನಿಸುತ್ತೆ. ಬಿಕಾಸ್ ನಾಮಿನೇಟ್ ಆಗದೆ ಇರೋವಂಥವ್ರು ಏನು ಮಾಡಬೇಕು, ಓಕೆ ಇವಾಗ ನಾಮಿನೇಟ್ ಆಗಿದ್ದಾರೆ, ಇವ್ರನ್ನ ಸೇವ್ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ವೋಟ್ ಬಂದಿರೋದ್ರಿಂದ ಸೊ ಇವ್ರನ್ನ ಫೈನಲಿಸ್ಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಬಟ್ ನಾಮಿನೇಟೇ ಆಗದೆ ಇರೋರು ಸೊ ಅವ್ರೇನು ತಪ್ಪು ಮಾಡಿದರು? ಸೊ ನನಗೆ ಅರ್ಥ ಆಗಲಿಲ್ಲ ಇವರಿಬ್ಬರನ್ನ ಫಿನಾಲೆ ಕಳಿಸಿರುವಂಥದ್ದು ಮಾಳು ಆ್ಯಂಡ್ ಸ್ಪಂದನಾಗೆ. ಆಮೇಲೆ ಅವ್ರು ಹೇಳಿರಲಿಲ್ಲ ವೋಟಿಂಗ್ ಟೈಮಲ್ಲಿ ಸೊ ಯಾರು ಜಾಸ್ತಿ ವೋಟ್ ಬರುತ್ತೆ ಸೊ ಅವ್ರನ್ನ ನಾವು ಏನೋ ಫಿನಾಲೆ ಕಳಿಸ್ತೀವಿ ಅಂತ. ಗೊತ್ತಿಲ್ಲ ಯಾವ ರೀತಿಯಲ್ಲಿ ಇದನ್ನು ಫಿನಾಲೆ ಅಂತ ಕನ್ಸಿಡರ್ ಮಾಡಿದ್ರೆ ಗೊತ್ತಿಲ್ಲ. ಬಟ್ ಆದರೂ ಬಿಗ್ ಬಾಸ್ ರೂಲ್ಸು, ಬಿಗ್ ಬಾಸು ಅವ್ರದ್ದೇ, ಅದು ಅವ್ರದ್ದೇ ಡಿಸಿಷನ್ಗಳು. ಅವ್ರನ್ನ ಯಾರು ಕ್ವಶನ್ ಮಾಡೋ ಹಾಗಿಲ್ಲ. ನಾವು ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಓಕೆ, ಬಾಯ್.